ನಮಸ್ಕಾರ, ನಾನು ನವಿತಾ ಜೈನ್. ವಿಶಾಖಪಟ್ಟಣಂನಲ್ಲಿ ಅನಿಲ ಸೋರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಸಾವಿನ ಸಂಖ್ಯೆ 11ಕ್ಕೆ ಏರಿಕೆಯಾಗಿದ್ದು 5,000 ಮಂದಿ ಅಸ್ವಸ್ಥಗೊಂಡಿದ್ದಾರೆ. ಅಸ್ವಸ್ಥರಿಗೆ ವಿಶಾಖಪಟ್ಟಣಂನ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದ್ದು ವಿಷಗಾಳಿಗೆ ಈವರೆಗೂ ಕೂಡ 11 ಮಂದಿ ಸಾವನ್ನಪ್ಪಿದ್ದಾರೆ. 5,000 ಮಂದಿ ಇದೇ ಒಂದು ವಿಷ ಅನಿಲದಿಂದ ಈಗ ಅಸ್ವಸ್ಥಗೊಂಡಿದ್ದಾರೆ. ಅಸ್ವಸ್ಥಗೊಂಡಂತವರಿಗೆ ವಿಶಾಖಪಟ್ಟಣಂನ ಆಸ್ಪತ್ರೆಗಳಲ್ಲಿ ಈಗ ನಿರಂತರವಾಗಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. 5 ಗ್ರಾಮಗಳ 1,500 ಕುಟುಂಬಗಳನ್ನ ಸ್ಥಳಾಂತರ ಮಾಡಲಾಗಿದೆ. ವಿಶಾಖಪಟ್ಟಣಂಗೆ ತೆರಳಿದ್ದಾರೆ ಆಂಧ್ರ ಸಿಎಂ ಆಗಿರುವ ಜಗನ್ಮೋಹನ್ ರೆಡ್ಡಿ ಅವರು. ಕೆಲವೇ ಕ್ಷಣದಲ್ಲಿ ದುರಂತದ ಸ್ಥಳಗಳನ್ನ ಪರಿಶೀಲನೆ ಕೂಡ ಮಾಡಿರುವಂತಹ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಾ. ಈಗಾಗಲೇ ಜಗನ್ಮೋಹನ್ ರೆಡ್ಡಿ ಅವರು ಆಸ್ಪತ್ರೆಗೆ ಭೇಟಿ ಕೊಟ್ಟರು, ಹಾಗೆ ಆ ಸ್ಥಳಕ್ಕೆ ಭೇಟಿ ಕೊಟ್ಟು ಅಲ್ಲಿ ಪರಿಶೀಲನೆಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಅಧಿಕಾರಿಗಳ ಬಳಿ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ. ಈ ಮೂಲಕ ಸಾವಿನ ಸಂಖ್ಯೆ ಈಗ 11ಕ್ಕೆ ಏರಿಕೆಯಾಗಿದೆ. ಯಾವ ಕಾರಣಕ್ಕಾಗಿ ಈ ಒಂದು ದುರಂತ ನಡೆದಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಈಗ ನೀವು ನೋಡ್ತಾ ಇದ್ದೀರಾ ಒಂದು ದೃಶ್ಯದಲ್ಲಿ ರಸ್ತೆಯಲ್ಲೇ ಯಾವ ರೀತಿಯಾಗಿ ಅಸ್ವಸ್ಥರು ಅಲ್ಲಿ ನರಳಾಡ್ತಾ ಇರುವಂತದ್ದು, ಕ್ಷಣ ಕ್ಷಣಕ್ಕೂ ಅಲ್ಲಿ ಸಾಕಷ್ಟು ಜನ ರಸ್ತೆಯಲ್ಲೇ ಬಿದ್ದು ಒದ್ದಾಡ್ತಿರುವಂತದ್ದು, ಸಾವಿನ ಸಂಖ್ಯೆ ಏರಿಕೆ ಆಗ್ತಾ ಇರುವಂತದ್ದು. ಇನ್ನೊಂದು ಕಡೆ ಆಸ್ಪತ್ರೆಗೆ ಈಗಾಗಲೇ ಅಸ್ವಸ್ಥರನ್ನ ದಾಖಲು ಮಾಡಲಾಗಿದೆ, ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಈಗ ಇಲ್ಲಿವರೆಗೂ ಕೂಡ ಬಂದಿರುವ ಮಾಹಿತಿಯ ಪ್ರಕಾರ 5,000ಕ್ಕೂ ಹೆಚ್ಚು ಮಂದಿ ಅಸ್ವಸ್ಥಗೊಂಡಿದ್ದಾರೆ. ಒಂದ್ ಕಡೆ ಕೊರೋನಾದ ಒಂದು ಆತಂಕ ಇದೆ, ಇನ್ನೊಂದು ಕಡೆ ಈಗಾಗಲೇ ಈ ಒಂದು ಅನಿಲ ದುರಂತದಿಂದಾಗಿ ಸಾಕಷ್ಟು ಮಂದಿ ಈಗ ಅಸ್ವಸ್ಥಗೊಂಡಿದ್ದಾರೆ. ಪ್ರಾಣಿಗಳು ಕೂಡ ಸಾವನ್ನಪ್ಪಿರುವಂತದ್ದು, ಮೂಕ ಪ್ರಾಣಿಗಳ ರೋದನವನ್ನ ನಾವು ಗಮನಿಸಬಹುದು. ಮೂಕ ಪ್ರಾಣಿಗಳು ಕೂಡ ಏನು ಹೇಳ್ಕೊಳ್ಳೋದಕ್ಕಾಗದೆ ಅಲ್ಲಿ ಚಿಂತಾಜನಕ ಸ್ಥಿತಿಯಲ್ಲಿ ಸಾವನ್ನಪ್ಪಿರುವಂತಹ ಪರಿಸ್ಥಿತಿ ನಾವು ನೋಡಬಹುದು. ಇನ್ನೊಂದು ಕಡೆ ಆಸ್ಪತ್ರೆಗಳಲ್ಲೂ ಕೂಡ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. 5,000ಕ್ಕೂ ಹೆಚ್ಚು ಮಂದಿ ಅಸ್ವಸ್ಥಗೊಂಡಿದ್ದಾರೆ. 5 ಗ್ರಾಮಗಳ ಜನರನ್ನ ಈಗಾಗಲೇ ಸ್ಥಳಾಂತರ ಮಾಡಲಾಗಿದೆ. ಇಡೀ ಒಂದು ವಿಶಾಖಪಟ್ಟಣಂನ ಈಗ ನಗರ ಒಂದು ರೀತಿಯಲ್ಲಿ ವಿಷವಾಗಿ ಪರಿಣಮಿಸಿದೆ, ವಿಷ ಪಟ್ಟಣವಾಗಿ ಮಾರ್ಪಾಡಾಗಿದೆ. ಆಸ್ಪತ್ರೆಗಳಲ್ಲಿ ಈಗ ನಿರಂತರವಾಗಿ ಚಿಕಿತ್ಸೆಯನ್ನ ನೀಡುವಂತಹ ಕೆಲಸಗಳು ಕೂಡ ನಡೀತಾ ಇದೆ. ಈಗ ನೀವು ಗಮನಿಸ್ತಾ ಇದ್ದೀರಾ ಆಸ್ಪತ್ರೆಯ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಾ. ಒಂದ್ ಕಡೆ ಬೆಳಗಿನ ಮುಂಜಾನೆಯ ಸಂದರ್ಭದಲ್ಲಿ ನಡೆದಿರುವಂತಹ ಈ ಒಂದು ಅನಿಲ ಸೋರಿಕೆಯಿಂದ ನಡೆದಂತಹ ಈ ಒಂದು ದುರ್ಘಟನೆ ಸಾಕಷ್ಟು ಜನರ ಸಾವಿಗೆ ಕಾರಣ ಆಗಿದೆ. 11 ಮಂದಿ ಈಗಾಗಲೇ ಇದೇ ಒಂದು ದುರ್ಘಟನೆಯಲ್ಲಿ ಸಾವನ್ನಪ್ಪಿದ್ದಾರೆ. 5,000ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ. ಯಾರ್ಯಾರು ಈ ಒಂದು ದುರಂತ ಅಂದ್ರೆ ವಿಷ ಅನಿಲವನ್ನ ಸೇವಿಸಿದ್ರು ಎಲ್ಲರಿಗೂ ಕೂಡ ಆಲ್ಮೋಸ್ಟ್ ಸಾಕಷ್ಟು ಜನರಿಗೆ ಸುಸ್ತು ಕೂಡ ಆಗಿ ಅವರು ಐದು ಸಾವಿರಕ್ಕೂ ಹೆಚ್ಚು ಮಂದಿ ಅಸ್ವಸ್ಥಗೊಂಡಿರುವಂತಹ ಘಟನೆ ವಿಶಾಖಪಟ್ಟಣಂನಲ್ಲಿ ನಡೆದಿದೆ. ಈಗಾಗಲೇ ನೀವು ನೋಡ್ತಾ ಇದ್ದೀರಾ ಸಾಕಷ್ಟು ಜನರನ್ನ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಉಸಿರಾಟದ ಸಮಸ್ಯೆಯಿಂದ ಸಾಕಷ್ಟು ಜನ ಅಸ್ವಸ್ಥರಾಗಿದ್ದಾರೆ. ಒಂದಷ್ಟು ಮುನ್ಸೂಚನೆಯನ್ನ ಕೂಡ ಅವರಿಗೆ ನೀಡಲಾಗಿದೆ. ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸಿಎಂ ಜಗನ್ಮೋಹನ್ ರೆಡ್ಡಿ ಅವರು ಘಟನೆಯ ವಿವರಣೆಯನ್ನ ಕೂಡ ಕೊಟ್ಟಿದ್ದಾರೆ. ತುರ್ತು ಸಭೆಯನ್ನ ಕೂಡ ಕರೆದಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ತುರ್ತು ಚಿಕಿತ್ಸೆಯನ್ನ ನೀಡಬೇಕು ಅಂತ ಹೇಳಿ ಸೂಚನೆಯನ್ನ ಕೂಡ ನೀಡಲಾಗಿದೆ. ಕೆಲವೊಂದು ಬಾಟಲ್ಗಳ ತಯಾರಿಕೆಗೆ ಈ ಒಂದು ಗ್ಯಾಸ್ ನ ಬಳಕೆ ಮಾಡಲಾಗ್ತಾ ಇತ್ತು. ಫುಡ್ ಪ್ಯಾಕೇಜಿಂಗ್ ಕವರ್ಗೆ ಕೂಡ ಈ ಒಂದು ತುರ್ತು ಬಳಕೆಯನ್ನ ಮಾಡಲಾಗ್ತಾ ಇತ್ತು. ನೀವು ನೋಡ್ತಾ ಇದ್ದೀರಾ ಯಾವ ರೀತಿಯಾಗಿ ಅಲ್ಲಿ ಅಸ್ವಸ್ಥಗೊಂಡಿದ್ದಾರೆ. ಫ್ಯಾಕ್ಟರಿಯ ದೃಶ್ಯಗಳನ್ನ ಕೂಡ ನಾವು ಗಮನಿಸ್ತಾ ಇದ್ವಿ. ಈಗಾಗಲೇ ನಿಮಗೆ ತೋರಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ವಿ. ನೀವು ಗಮನಿಸಬಹುದು ಫ್ಯಾಕ್ಟರಿಯಲ್ಲಿ ಯಾವ ರೀತಿಯಾಗಿ ಈ ಒಂದು ದುರ್ಘಟನೆ ಸಂಭವಿಸಿದೆ ಅನ್ನೋದನ್ನ ಕೂಡ ನಾವು ಗಮನಿಸಬಹುದು. ಈಗಾಗಲೇ ತುರ್ತು ಚಿಕಿತ್ಸೆಗೆ ಕೂಡ ಎಲ್ಲಾ ರೀತಿಯ ತುರ್ತು ಚಿಕಿತ್ಸೆಯನ್ನ ಕೊಡಬೇಕು ಅಂತ ಹೇಳಿ ಆಂಧ್ರ ಸಿಎಂ ಜಗನ್ಮೋಹನ್ ರೆಡ್ಡಿ ಅವರು ಆಲ್ರೆಡಿ ಎಲ್ಲರಿಗೂ ಕೂಡ ಸೂಚನೆ ಕೊಟ್ಟಿದ್ದಾರೆ. ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಈಗಾಗಲೇ ಎಲ್ಲಾ ರೀತಿಯಾದಂತಹ ಕ್ರಮವನ್ನ ಕೈಗೊಳ್ಳಬೇಕು ಅನ್ನುವಂತಹ ಸೂಚನೆಯನ್ನ ನೀಡಿದ್ದಾರೆ ಆಂಧ್ರ ಸಿಎಂ ಜಗನ್ಮೋಹನ್ ರೆಡ್ಡಿ ಅವರಿಗೆ. ಈ ಒಂದು ಪ್ರಕರಣದಲ್ಲಿ 11 ಮಂದಿ ಸಾವನ್ನಪ್ಪಿದ್ದಾರೆ. This is about in the morning around 3:30 or so. There was a call at dial 100 that something like this accident has happened. There's some gas leak. So immediately our police team, patrol team had responded to the scene and reached there within 10 minutes. And then they saw this smoggy smoke around, and they were able to quickly ascertain what is the details. And with the help of that loudspeaker which is fitted on the vehicle, they started announcing to asking the people to come out and move out of this location. So this Venkatapuram village is just abetting this factory. So people were rushing out, and then immediately all the police teams
emergency teams. 108 ambulances were also called to try to evacuate these people from there. There are about 1,200 to 1,500 households are there. 2,000 to 3,000 population would be there in that village, which is just adjacent to this factory. But fortunately, it's not a lethal kind of a gas. It's only that high doses of intake of it may lead to, fatalities. But so therefore, it's not of that kind of a serious concern. Then so far about almost 800 people were evacuated in the morning to various hospitals. Those who were critical were taken to the KGH hospital, the general hospital at Vizag. And so far the total casualties is 8, which has been confirmed. Out of that, many have lost consciousness. There are reports that yes, varying yes. 200 to 2,000. There are many. Many people initially, breathlessness, and then, some of them lost their, I won't say consciousness, yes. Yeah, because gasping and then disorientation, some disorientation was there. At best maybe 1 or 2. We were in touch with our Honorable CM was also constantly in touch just before he left. The report which he received and was something like at best maybe 1 or 2 more casualties could be, because it's under control and contained. So all the cases which are in the hospital, it's not really critical. Maybe 1 or 2. There seems to be still under the critical stage. రాత్రి 2:30 గంటల టైంలో మేము పడుకున్నామన్నా. పడుకున్న టైంలో సమ్మర్ కాబట్టి అందరూ కిటికీ తలుపు అవి తీసి ఉంచారన్నమాట. దానివల్ల ఏంటంటే ఏదో గాలి వచ్చింది. అదే స్టెరాన్ ఏదో చెప్తాను, నాకు కూడా తెలియదు, నేను చదువుకోలేదు. దానివల్ల ఊపిరాటలో మనిషికి ఊపిరాటకి చచ్చిపోతున్నారు అన్నమాట. మొత్తం ఒళ్ళంతా మంటలు, కంట్లో నీళ్ళు, కనీసం ఏ టైం నుంచి తలుపు తీసి బయటకు వద్దామన్నా సరే మొత్తం మంటలు, పొగమంచు ఉంటుంది కదా, పొగమంచు మొత్తం కప్పేసి మాట చలికాలంలో. అది ఏ టైం అంటే ఎవరికి ఏది తెలియట్లేదు. మొత్తం అంతా పరుగులు ఎటు వెళ్తాం అటు డాన్ సైడ్ పరిగెత్తినా సరే గాలి వచ్చేస్తుంది. జనాలంతా రోడ్ల మీద నడుస్తుంటూ పడిపోతున్నారు అన్న. ఇంట్లో చిన్నపిల్లలు సైతం మొత్తం ఇంట్లో మా అమ్మ కూడా పడిపోయారు మాట, కింద పడిపోయారు. ఏం చేయాలి తెలియక 4 సంవత్సరాలు తీసుకొచ్చి చేస్తున్నాం. వాళ్ళందరూ వ్యాపకం ఊరు అవతల 2-3 కిలోమీటర్ల దూరంలో ఊరనగా అసలు దాచిపెట్టి వచ్చి అంతా మాకు తోచిన మేము చేస్తున్నాం మాట. కంపెనీ మాత్రం పట్టించుకోరు. ఇన్ని కార్లు ఉన్నాయి, ఎంప్లాయీలు అందరం కనీసం అది చేయాలి కదా. చూసారు మీరు, పేషెంట్లు కింద పడిపోతున్నారు. ఎందుకని ఇవి ఎంప్లాయీ వెయిట్ చేయాలి? ఏం జీతాలు చేయించుకోవాలి, కనీసం కార్లో తీసుకెళ్ళి హాస్పిటల్ జాయిన్ చేయలేరు. ఇప్పుడు ఇంతమంది ఊరి మధ్యలో కంపెనీ ఉండడం అవసరం ఈ టైంలోనే. ఈసారి అయినా సరే దయించి కంపెనీని మోస్తానికి మనస్ఫూర్తిగా కోరుకుంటున్నాను. కంపెనీలో గ్యాస్ లీక్ అయిందో ఏదో చెప్పారు. చిన్నపిల్లలతో ఉన్నారు కదా, బయటకు వెళ్ళిపోండి, ఈయన ఎంత చనిపోతున్నారో లేకపోతే కళ్ళు తిరిగి పడిపోతున్నారంట ఈ స్మెల్ తీర్చిన వాళ్ళందరూ అని చెప్పారు. చిన్నపిల్లలు ఉన్నారు కదా, దూరంగా ఎక్కడికి వెళ్ళిపోండి. మీరు ఎక్కడ ఉంటున్నారమ్మా? మేము ఇదే ఊరు? మాది ఒడిసి శ్రీకాకుళం. ವಿಷಾನಿಲ ಸೋರಿಕೆಯಿಂದ ಉಸಿರಾಟಕ್ಕೆ ತೊಂದರೆಯಾಗಿ ರಸ್ತೆಗಳಲ್ಲಿ ನೂರಾರು ಜನ ಕುಸಿದು ಬಿದ್ದಿರುವಂತಹ ಘಟನೆ ಅಲ್ಲಿ ನಡೆದಿದೆ. ಈ ಹಿನ್ನೆಲೆಯಲ್ಲಿ ನೌಕಾನೆಲೆಯಿಂದ ಆಕ್ಸಿಜನ್ ಕಿಟ್ ಅನ್ನ ಪೂರೈಕೆ ಮಾಡಲಾಗಿದೆ. ನೌಕಾನೆಲೆ ಈಗಾಗಲೇ ಅಲ್ಲಿ ಉಸಿರಾಟದ ಸಮಸ್ಯೆ ಇರುವಂತವರಿಗೂ ಕೂಡ ಈಗ ಆಕ್ಸಿಜನ್ ಕಿಟ್ ಅನ್ನ ವಿತರಣೆ ಮಾಡಿದ್ದು, ವಿಷಾನಿಲ ಸೋರಿಕೆಯಿಂದ ಸಾಕಷ್ಟು ಜನ ಉಸಿರಾಟಕ್ಕೆ ತೊಂದರೆ ಪಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ರಸ್ತೆಗಳಲ್ಲಿ. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಜನ ಕುಸಿದು ಬಿದ್ದಿದ್ದಾರೆ. ನೌಕಾನೆಲೆಯಿಂದ ಆಕ್ಸಿಜನ್ ಕಿಟ್ ಅನ್ನ ಪೂರೈಕೆ ಮಾಡಲಾಗಿದೆ. ಅಲ್ಲಿ ಆದಂತಹ ಈ ಒಂದು ದುರ್ಘಟನೆಯಲ್ಲಿ ಸಾಕಷ್ಟು ಜನ ಸಾಕಷ್ಟು ಸಮಸ್ಯೆಗೆ ಒಳಗಾಗಿದ್ದಾರೆ. ಉಸಿರಾಟದ ಸಮಸ್ಯೆ ಕೂಡ ಕಾಣಿಸಿಕೊಂಡಿದೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ನೌಕಾನೆಲೆ ಆಕ್ಸಿಜನ್ ಕಿಟ್ ಅನ್ನ ವಿತರಣೆ ಮಾಡಿದೆ. ದೃಶ್ಯಗಳಲ್ಲಿ ನೀವು ನೋಡ್ತಾ ಇದ್ದೀರಾ, ರಸ್ತೆಗಳಲ್ಲೇ ಜನ ಅಲ್ಲಿ ಕುಸಿದು ಬಿದ್ದಿರೋದು, ತಲೆ ಸುತ್ತಿ ಕುಸಿದು ಬಿದ್ದಿರುವಂತಹ ಘಟನೆ ನಡೆದಿದೆ. ಸಾಕಷ್ಟು ಜನರಿಗೆ ಉಸಿರಾಟದ ಸಮಸ್ಯೆ ಕಾಣಿಸಿಕೊಂಡಿದೆ. ಎಲ್ಲಿದ್ದಾರೋ ಅಲ್ಲೇ ಕುಸಿದು ಬೀಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಹಿನ್ನೆಲೆಯಲ್ಲಿ ನೌಕಾನೆಲೆ ಆಕ್ಸಿಜನ್ ಕಿಟ್ ಅನ್ನು ಕೂಡ ವಿತರಣೆ ಮಾಡಿದೆ. ಈಗಾಗಲೇ ಆಸ್ಪತ್ರೆಗಳಲ್ಲಿ ಸಾಕಷ್ಟು ಜನ ಈ ಒಂದು ದುರಂತದಿಂದಾಗಿ ಅಸ್ವಸ್ಥಗೊಂಡವರಿಗೆ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ನೀವೀಗಾಗಲೇ ದೃಶ್ಯಗಳಲ್ಲಿ ನೋಡಬಹುದು ಯಾವ ರೀತಿಯಾಗಿ ಅಲ್ಲಿ ಜನ ರಸ್ತೆಯಲ್ಲೇ ಕುಸಿದು ಬಿದ್ದಿರುವಂತಹದ್ದು, ಅಲ್ಲಲ್ಲೇ ಸಾಕಷ್ಟು ಜನ ಒದ್ದಾಡ್ತಾ ಇರುವಂತಹ ದೃಶ್ಯಗಳನ್ನ ಕೂಡ ನೀವು ಇಲ್ಲಿ ಗಮನಿಸಬಹುದು. ಇನ್ನೊಂದ್ ಕಡೆ ನೌಕಾನೆಲೆಯವರು ಸಾಕಷ್ಟು ಜನರಿಗೆ ಒಂದು ರೀತಿಯಾಗಿ ಹೆಲ್ಪ್ ಅನ್ನ ಮಾಡುವಂತಹ ನಿಟ್ಟಿನಲ್ಲಿ ಆಕ್ಸಿಜನ್ ಕಿಟ್ ಗಳನ್ನು ಕೂಡ ವಿತರಣೆ ಮಾಡಿದ್ದಾರೆ. ಯಾಕಂದ್ರೆ ಉಸಿರಾಟದ ಸಮಸ್ಯೆ ಬಂದ್ರೆ ಸಾಕಷ್ಟು ಪ್ರಾಬ್ಲಮ್ಗಳು ಕೂಡ ಉಂಟಾಗುತ್ತೆ, ಯಾವುದೇ ರೀತಿಯಲ್ಲೂ ಅಪಾಯ ಉಂಟಾಗುವಂತಹ ಸಾಧ್ಯತೆ ಕೂಡ ಇದೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ನೌಕಾನೆಲೆ ಕೂಡ ಆಕ್ಸಿಜನ್ ಕಿಟ್ ಅನ್ನ ಪೂರೈಕೆ ಮಾಡಿದೆ. ಈ
ಒಂದು ಅನಿಲದಿಂದ ಉಸಿರಾಟದ ತೊಂದರೆ ಕೂಡ ಕಾಣಿಸ್ಕೊಳ್ಳುತ್ತೆ, ಶ್ವಾಸಕೋಶಗಳಿಗೆ ಇದರಿಂದ ಹಾನಿ ಕೂಡ ಆಗುತ್ತೆ, ಸಾಕಷ್ಟು ಪ್ರಾಬ್ಲಮ್ ಉಂಟಾಗುತ್ತೆ. ವೃದ್ಧರಾಗಿರ್ಬೋದು, ಮಕ್ಕಳು ಬಹುಬೇಗ ಅಸ್ವಸ್ಥಗೊಳ್ಳುವಂತಹ ಚಾನ್ಸಸ್ ಕೂಡ ಇದೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಆಸ್ಪತ್ರೆಗಳಲ್ಲಿ ಇಮಿಡಿಯೇಟ್ ಆಗಿ ಚಿಕಿತ್ಸೆಯನ್ನು ನೀಡುವಂತಹ ಪ್ರಯತ್ನವನ್ನು ಕೂಡ ಮಾಡಲಾಗ್ತಾ ಇದೆ. ರಸ್ತೆಗಳಲ್ಲೇ ಕುಸಿದು ಬಿದ್ದಿದ್ದಾರೆ ನೂರಾರು ಜನವರನ್ನ ಬೇರೆ ಬೇರೆ ಹಾಸ್ಪಿಟಲ್ಗಳಿಗೆ ಈಗಾಗಲೇ ಕರ್ಕೊಂಡು ಹೋಗಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಅಪೋಲೋ ಆಸ್ಪತ್ರೆ ಆಗಿರುವುದು, ಅಲ್ಲಿನ ಬೇರೆ ಬೇರೆ ಆಸ್ಪತ್ರೆಗಳಿಗೆ ಕರ್ಕೊಂಡು ಹೋಗಿ ಚಿಕಿತ್ಸೆಯನ್ನ ನೀಡಿಸುವಂತಹ ಪ್ರಯತ್ನವನ್ನು ಮಾಡಲಾಗ್ತಾ ಇದೆ. ಆಲ್ರೆಡಿ 5,000ಕ್ಕೂ ಹೆಚ್ಚು ಜನ ಅಸ್ವಸ್ಥಗೊಂಡಿದ್ದಾರೆ. ಅವರನ್ನ ಕೂಡ ಈಗಾಗಲೇ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. 11 ಮಂದಿ ಇದೇ ಒಂದು ಪ್ರಕರಣದಲ್ಲಿ ಸಾವನ್ನಪ್ಪಿದ್ದಾರೆ. ಒಟ್ಟಾರೆ ವಿಷಾಲದಿಂದ ಸಾಕಷ್ಟು ತೊಂದರೆಗಳು ಕೂಡ ಉಂಟಾಗ್ತಾ ಇದ್ದು ಬೆಳಗಿನ ಜಾವ ನಡೆದಿರುವಂತಹ ಘಟನೆ. ಇನ್ನು ವಿಶಾಖಪಟ್ಟಣಂನಲ್ಲಿದ್ದ ಫ್ಯಾಕ್ಟರಿ ಎಲ್ಲಿದ್ದು ಅಂತ ನಾವು ನೋಡ್ತಾ ಹೋಗೋದಾದ್ರೆ ದಕ್ಷಿಣ ಕೊರಿಯಾದ್ದು. ದುರಂತದ ಬಗ್ಗೆ ದಕ್ಷಿಣ ಕೊರಿಯಾ ಆಲ್ರೆಡಿ ವಿಷಾದವನ್ನ ವ್ಯಕ್ತಪಡಿಸಿದೆ. ತುಂಬಾ ವಿಷಾದನೀಯವಾದಂತಹ ಘಟನೆ ನಡೆದಿದೆ ಅಂತ ಹೇಳಿ ದಕ್ಷಿಣ ಕೊರಿಯಾದ ರಾಯಭಾರಿ ಟ್ವೀಟ್ ಅನ್ನ ಮಾಡಿದ್ದಾರೆ. ಘಟನೆಯಿಂದ ತುಂಬಾ ದುಃಖ ಆಗಿದೆ ಅಂತ ಹೇಳಿ ಕೊರಿಯಾ ತನ್ನ ವಿಷಾದವನ್ನ ವ್ಯಕ್ತಪಡಿಸಿದೆ. ಈ ಒಂದು ಫ್ಯಾಕ್ಟರಿಯ ವಿಚಾರವನ್ನ ನಾವು ನೋಡ್ತಾ ಹೋಗೋದಾದ್ರೆ ವಿಶಾಖಪಟ್ಟಣಂನಲ್ಲಿ ಇರುವಂತಹ ಈ ಒಂದು ಫ್ಯಾಕ್ಟರಿ ದಕ್ಷಿಣ ಕೊರಿಯಾದ್ದು. ದುರಂತದ ಬಗ್ಗೆ ಈಗಾಗಲೇ ದಕ್ಷಿಣ ಕೊರಿಯಾ ವಿಷಾದವನ್ನ ವ್ಯಕ್ತಪಡಿಸಿದ್ದು ತುಂಬಾ ವಿಷಾದನೀಯ ಅಂತ ಹೇಳಿ ದಕ್ಷಿಣ ಕೊರಿಯಾ ರಾಯಭಾರಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮ್ಮ ಆತಂಕವನ್ನ ಹಾಗೆಯೇ ಈ ವಿಚಾರದ ಬಗ್ಗೆ ಟ್ವೀಟ್ ಅನ್ನು ಕೂಡ ಮಾಡಿದ್ದಾರೆ. ಘಟನೆಯಿಂದ ತುಂಬಾ ದುಃಖ ಆಗಿದೆ ಅಂತ ಹೇಳಿ ದಕ್ಷಿಣ ಕೊರಿಯಾ ವಿಷಾದವನ್ನ ವ್ಯಕ್ತಪಡಿಸಿದೆ. ಈಗಾಗಲೇ ನಾವು ಗಮನಿಸ್ತಾ ಇದ್ದೀವಿ ದಕ್ಷಿಣ ಕೊರಿಯಾದ ಫ್ಯಾಕ್ಟರಿ ಇದು. ಈ ಒಂದು ಫ್ಯಾಕ್ಟರಿಯಿಂದ ನಡೆದಂತಹ ಒಂದು ದುರಂತದಲ್ಲಿ ಸಾಕಷ್ಟು ಜನ ಅಸ್ವಸ್ಥಗೊಂಡಿರುವಂತದ್ದು. ಹಾಸ್ಪಿಟಲ್ಗೆ ಅವರನ್ನ ಕರ್ಕೊಂಡು ಹೋಗ್ತಾ ಇರುವಂತಹ ದೃಶ್ಯವನ್ನ ಕೂಡ ನೀವು ಗಮನಿಸಬಹುದು. ಬೆಳಗಿನ ಜಾವದಿಂದ ಈವರೆಗೂ ಕೂಡ ಈಗಾಗಲೇ ಎಲ್ಲಾ ರೀತಿಯಾದಂತಹ ಪ್ರಯತ್ನಗಳನ್ನ ಮಾಡಲಾಗ್ತಾ ಇದೆ. ಸಾಕಷ್ಟು ಜನ ಅಸ್ವಸ್ಥಗೊಂಡವರನ್ನ ಹಾಸ್ಪಿಟಲೈಸ್ ಮಾಡಲಾಗ್ತಾ ಇದೆ. ಈಗಾಗಲೇ ಯಾವ ರೀತಿಯನ್ನ ತುರ್ತು ಕ್ರಮಗಳನ್ನ ಕೈಗೊಳ್ಳಬೇಕು ಆ ಎಲ್ಲ ಪ್ರಕ್ರಿಯೆಗಳನ್ನ ಮಾಡಲಾಗ್ತಾ ಇದೆ. ಇನ್ನೊಂದ್ ಕಡೆ ನಾವು ಗಮನಿಸಬಹುದು, ಒಂದ್ ರೀತಿಯಲ್ಲಿ ಕೊರೋನಾದ ಸಂಬಂಧಪಟ್ಟಂತೆ ಸಾಕಷ್ಟು ಹಾಸ್ಪಿಟಲ್ಗಳಲ್ಲಿ ಸಾಕಷ್ಟು ಪೇಷಂಟ್ಗಳು ಕೂಡ ಇರ್ತಾರೆ. ಇವೆಲ್ಲವನ್ನ ಕೂಡ ಗಮನವನ್ನ ವಹಿಸಬೇಕಾಗತ್ತೆ. ಇನ್ನು ಈ ಒಂದು ಕಂಪನಿಯ ಬಗ್ಗೆ ನೋಡೋದಾದ್ರೆ 1997ರಲ್ಲಿ RR ವೆಂಕಟಪುರದಲ್ಲಿ ಕಾರ್ಖಾನೆ ಸ್ಥಾಪನೆ ಆಗತ್ತೆ. 417 ಟನ್ ಪಾಲಿಸ್ಟಿರಿನ್ ಉತ್ಪತ್ತಿಯನ್ನ ಪ್ರತಿದಿನ ಕೂಡ ಮಾಡಲಾಗತ್ತೆ ಈ ಒಂದು ಫ್ಯಾಕ್ಟರಿಯಲ್ಲಿ. LG ಪಾಲಿಮರ್ಸ್ ಕಾರ್ಖಾನೆ ದಕ್ಷಿಣ ಕೊರಿಯಾ ಮೂಲದ್ದು ಅನ್ನೋದನ್ನ ನಾವು ಗಮನಿಸಬೇಕಾಗುತ್ತೆ. 1961ರಲ್ಲಿ ಹಿಂದೂಸ್ತಾನ್ ಪಾಲಿಮರ್ ಅಂತ ಸ್ಥಾಪನೆ ಆಗುತ್ತೆ. 1978ರಲ್ಲಿ ಮೆಕ್ಡೋವೆಲ್ ಕಂಪನಿಯ ಜೊತೆ ಇದೇ ಒಂದು ಫ್ಯಾಕ್ಟರಿ ವಿಲೀನ ಆಗುತ್ತೆ. 97ರಲ್ಲಿ RR ವೆಂಕಟಪುರದಲ್ಲಿ ಕಾರ್ಖಾನೆಯನ್ನ ಸ್ಥಾಪನೆ ಮಾಡಲಾಗುತ್ತೆ. ಆಗ್ಲೇ ಹೇಳಿದ ಹಾಗೆ 417 ಟನ್ ಪಾಲಿಸ್ಟಿರಿನ್ ಅನ್ನ ಪ್ರತಿದಿನ ಈ ಒಂದು ಫ್ಯಾಕ್ಟರಿಯಲ್ಲಿ ಉತ್ಪತ್ತಿ ಮಾಡಲಾಗುತ್ತೆ. ಈಗ 3.0 ಒಂದು ರೀತಿಯಲ್ಲಿ ಲಾಕ್ ಡೌನ್ ಇದೆ. ಅಂದ್ರೆ ಒಂದ್ ಕಡೆ ನಾವು ಗಮನಿಸಬಹುದು ಹಲವು ದಿನಗಳಿಂದಲೂ ಕೂಡ ಲಾಕ್ ಡೌನ್ ಕಂಟಿನ್ಯೂ ಆಗಿತ್ತು. ಆ ಸಂದರ್ಭದಲ್ಲಿ ಯಾವುದೇ ಫ್ಯಾಕ್ಟರಿಗಳು ಕೂಡ ಓಪನ್ ಆಗಿರ್ಲಿಲ್ಲ. ಆದ್ರೆ ಆ ನಂತರ ಈಗ 3.0 ಲಾಕ್ ಡೌನ್ ನ ಸಂದರ್ಭದಲ್ಲಿ ಈಗಾಗಲೇ ಕೇಂದ್ರ ಸರ್ಕಾರ ಕೂಡ ಮಾರ್ಗಸೂಚಿಯನ್ನ ನೀಡಿತ್ತು. ಕಾರ್ಖಾನೆಗಳನ್ನ ಆರಂಭ ಮಾಡಬಹುದು ಮಿನಿಮಮ್ ಎಂಪ್ಲಾಯಿಗಳನ್ನ ಇಟ್ಕೊಂಡು 33% ಅಷ್ಟು ಮಿನಿಮಮ್ ಎಂಪ್ಲಾಯಿಗಳನ್ನ ಇಟ್ಕೊಂಡು ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಫ್ಯಾಕ್ಟರಿಗಳು ಕೂಡ ಈಗ ಕಾರ್ಯಾರಂಭವನ್ನ ಮಾಡೋದಕ್ಕೆ ಆರಂಭ ಪಟ್ಟಿದ್ವು. ಆದ್ರೆ ಇಂತಹ ಸಂದರ್ಭದಲ್ಲಿ ಈ ದುರ್ಘಟನೆ ಈಗ ವಿಶಾಖಪಟ್ಟಣಂನಲ್ಲಿ ಸಂಭವಿಸಿದೆ. ನೀವು ನೋಡ್ತಾ ಇದ್ದೀರಾ ದೃಶ್ಯಗಳಲ್ಲಿ ಯಾವ ರೀತಿಯಾಗಿ ರಸ್ತೆಯಲ್ಲಿ ನಿಂತ್ಕೊಂಡಂತಹ ಜನ ತಲೆ ಸುತ್ತಿ ತಿರುಗಿ ಬಿದ್ದು ಅಲ್ಲಿ ರೋಡ್ಗಳಲ್ಲೇ ಬೀಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳಿ ಚಿಕ್ಕ ಮಕ್ಕಳಿಂದ ಹಿಡಿದು ವೃದ್ಧರವರೆಗೂ ಕೂಡ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಈಗಾಗಲೇ 5 ಗ್ರಾಮಗಳನ್ನ ಸ್ಥಳಾಂತರ ಮಾಡಲಾಗಿದೆ. ಆಲ್ಮೋಸ್ಟ್ 1500 ಕುಟುಂಬಗಳು ಕೂಡ ಅಲ್ಲಿ ಇದು ಚಿಕ್ಕ ಮಕ್ಕಳು ಕೂಡ ಈ ಒಂದು ದುರಂತದಲ್ಲಿ ಈಗಾಗಲೇ ಆಸ್ಪತ್ರೆಯ ಪಾಲಾಗಿರುವಂತಹ ದೃಶ್ಯಗಳನ್ನ ನಾವು ಗಮನಿಸ್ತಾ ಇದ್ದೀವಿ. ಸಾಕಷ್ಟು ಜನ ಈಗಾಗಲೇ ಪ್ರಾಬ್ಲಮ್ಗೆ ಕೂಡ ಒಳಗಾಗಿದ್ದಾರೆ. ಶ್ವಾಸಕೋಶದ ಸಮಸ್ಯೆಗೆ ಕೂಡ ಉಂಟಾಗುವಂತಹ ಚಾನ್ಸಸ್ ಕೂಡ ಇದೆ. ಇನ್ನು ವಿಶಾಖಪಟ್ಟಣಂನಲ್ಲಿ ಅನಿಲ ದುರಂತದಲ್ಲಿ ಸಾಕಷ್ಟು ಪ್ರಾಣಿ ಪಕ್ಷಿಗಳು ಕೂಡ ಸಾವನ್ನಪ್ಪಿದೆ. ನಾಯಿ ಆಗಿರ್ಬೋದು, ಹಸುಗಳಾಗಿರ್ಬೋದು, ಎಮ್ಮೆ ಸೇರಿದಂತೆ ಹಲವು ಪ್ರಾಣಿಗಳು ಸಾವನ್ನಪ್ಪಿದೆ. ಹಲ್ಲಿಗಳು ವಿಷದಿಂದ ಒದ್ದಾಡಿ ಮೃತಪಟ್ಟಿವೆ. ಇನ್ನು ಆಂಧ್ರ ಸಿಎಂ ಜಗನ್ ಮೋಹನ್ ರೆಡ್ಡಿ ಅವರ ಜೊತೆ ಪ್ರಧಾನಿ ಮೋದಿ ಮಾತುಕತೆಯನ್ನ ಮಾಡಿದ್ದಾರೆ. ಅಲ್ಲದೆ ಆಂಧ್ರ ಗವರ್ನರ್ ಜೊತೆಯೂ ಕೂಡ ಮಾತನಾಡಿ ದುರಂತದ ಬಗ್ಗೆ ಮಾಹಿತಿಯನ್ನ ಪಡೆದಿದ್ದಾರೆ. ದುರಂತಕ್ಕೆ ಪ್ರಧಾನಿ ಮೋದಿ ಸಂತಾಪವನ್ನ ಸೂಚಿಸಿದ್ದಾರೆ. ಕೇಂದ್ರದಿಂದ ಯಾವ ರೀತಿಯ ನೆರವು ಬೇಕು ಎಲ್ಲ ನೆರವನ್ನ ನೀಡೋದಾಗಿ ಪ್ರಧಾನಿ ಭರವಸೆಯನ್ನ ಕೊಟ್ಟಿದ್ದಾರೆ. ಇನ್ನು ತಮ್ಮ ಸಹೋದ್ಯೋಗಿಗಳ ಜೊತೆ ಪ್ರಧಾನಿ ಮೋದಿ ಸಭೆಯನ್ನ ಮಾಡಿದ್ದಾರೆ. ವೈಜಾಗ್ ದುರಂತದ ಬಗ್ಗೆ ಚರ್ಚೆಯನ್ನ ಮಾಡಿದ್ದಾರೆ.
ಅಸ್ವಸ್ಥರಿಗೆ ಚಿಕಿತ್ಸೆಯನ್ನ ನೀಡಬೇಕಾಗತ್ತೆ. ಹಾಗೆಯೇ ವಿಷಾನಿಲ ಎಲ್ಲೂ ಕೂಡ ಸ್ಪ್ರೆಡ್ ಆಗಬಾರ್ದು. ಆ ನಿಟ್ಟಿನಲ್ಲಿ ಏನೇನು ಕ್ರಮಗಳನ್ನ ತೆಗೆದುಕೊಳ್ಳಬೇಕಾಗುತ್ತೆ, ಆ ಎಲ್ಲಾ ಮುಂಜಾಗ್ರತಾ ಕ್ರಮಗಳ ಬಗ್ಗೆ ಕೂಡ ಪ್ರಧಾನಿ ನರೇಂದ್ರ ಮೋದಿ ಚರ್ಚೆಯನ್ನ ಮಾಡಿದ್ದಾರೆ. ತಮ್ಮ ಸಹೋದ್ಯೋಗಿಗಳ ಜೊತೆ ಚರ್ಚೆಯನ್ನ ನಡೆಸಿದ್ದಾರೆ. ಯಾವ ರೀತಿಯಾಗಿ ಕ್ರಮಗಳನ್ನ ಕೈಗೊಳ್ಳಬೇಕು ಅನ್ನೋದರ ಬಗ್ಗೆ. ಇನ್ನು ವಿಶಾಖಪಟ್ಟಣಂ ಅನಿಲ ದುರಂತಕ್ಕೆ ಸಿಎಂ ಬಿಎಸ್ವೈ, ಕರ್ನಾಟಕ ಸಿಎಂ ಬಿಎಸ್ವೈ ಕೂಡ ವಿಷಾದವನ್ನ ವ್ಯಕ್ತಪಡಿಸಿದ್ದಾರೆ. ಅನಿಲ ಸೋರಿಕೆ ದುರಂತ ಅತ್ಯಂತ ದುರದೃಷ್ಟಕರ ಅಂತ ಹೇಳಿ ಸಿಎಂ ಬಿಎಸ್ವೈ ಈಗಾಗಲೇ ವಿಷಾದವನ್ನ ವ್ಯಕ್ತಪಡಿಸಿದ್ದು, ಶೀಘ್ರವೇ ಪರಿಸ್ಥಿತಿ ಹತೋಟಿಗೆ ಬರಲಿ ಅಂತ ಆಶಿಸ್ತೇನೆ ಅಂತ ಹೇಳಿ ಸಿಎಂ ಬಿಎಸ್ ಯಡಿಯೂರಪ್ಪ ಟ್ವೀಟ್ ಮಾಡಿ ಸಂತಾಪವನ್ನ ವ್ಯಕ್ತಪಡಿಸಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತೀವಿ ಬ್ರೇಕ್ ಆದ್ಮೇಲೆ. ವಿಶಾಖಪಟ್ಟಣಂನಲ್ಲಿ ಅನಿಲ ಸೋರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕಿಂಗ್ ಜಾರ್ಜ್ ಹಾಸ್ಪಿಟಲ್ಗೆ ಆಂಧ್ರ ಸಿಎಂ ಜಗನ್ಮೋಹನ್ ರೆಡ್ಡಿ ಭೇಟಿಯನ್ನ ಕೊಟ್ಟಿದ್ದಾರೆ. ಅಸ್ವಸ್ಥರ ಆರೋಗ್ಯವನ್ನ ವಿಚಾರಿಸಿದ್ದಾರೆ. ಆಂಧ್ರ ಸಿಎಂ ಜಗನ್ಮೋಹನ್ ರೆಡ್ಡಿ ಕಿಂಗ್ ಜಾರ್ಜ್ ಆಸ್ಪತ್ರೆಗೆ ಅಲ್ಲಿ ಭೇಟಿ ಕೊಟ್ಟು ಅಲ್ಲಿ ಕೂಡ ಸಾಕಷ್ಟು ಜನ ಅಸ್ವಸ್ಥಗೊಂಡವರಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಈಗ ಆಸ್ಪತ್ರೆಗೆ ಭೇಟಿ ಕೊಟ್ಟಿದ್ದಾರೆ. ಅಲ್ಲಿ ಅಸ್ವಸ್ಥರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಅವರ ಆರೋಗ್ಯವನ್ನ ವಿಚಾರಿಸ್ತಾ ಇದ್ದಾರೆ. ಅಧಿಕಾರಿಗಳ ಬಳಿ ಆಲ್ರೆಡಿ ಈಗಾಗಲೇ ಮಾಹಿತಿಯನ್ನ ಕೂಡ ಪಡ್ಕೊಂಡಿದ್ದಾರೆ. ಆಸ್ಪತ್ರೆಗೆ ಆಂಧ್ರ ಸಿಎಂ ಜಗನ್ಮೋಹನ್ ರೆಡ್ಡಿ ಭೇಟಿಯನ್ನ ನೀಡಿದ್ದಾರೆ. ಈಗಾಗಲೇ ಅನೇಕ ಆಸ್ಪತ್ರೆಗಳಿಗೆ ಈಗಾಗಲೇ ಅಸ್ವಸ್ಥರಿಗೆ ದಾಖಲಿಸಲಾಗಿದೆ, ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. There are 9 deaths are reported. One is abnormal body and all other 8 are identified. And also the advisory, health advisory also issued that they have to sprinkle the water where the whole surface. And the hospital, about 316 people are undertaking by taking various measures. ಈಗಾಗಲೇ ಆಂಧ್ರ ಪ್ರದೇಶ ಸಿಎಂ ಜಗನ್ಮೋಹನ್ ರೆಡ್ಡಿ ಹಾಸ್ಪಿಟಲ್ಗಳಿಗೆ ಕೂಡ ಭೇಟಿಯನ್ನ ಕೊಡ್ತಾ ಇದ್ದಾರೆ. ಅನೇಕ ಆಸ್ಪತ್ರೆಗಳಿಗೆ ಭೇಟಿ ಕೊಟ್ಟು ಅಲ್ಲಿ ಅಸ್ವಸ್ಥಗೊಂಡವರಿಗೆ ಚಿಕಿತ್ಸೆ ಯಾವ ರೀತಿಯಾಗಿ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಇನ್ನೊಂದು ಕಡೆ ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ತುರ್ತು ಸಭೆಯನ್ನು ನಡೆಸಿ ಏನೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಳಬೇಕು, ಯಾವ ರೀತಿಯಾಗಿ ಬೇರೆ ಬೇರೆ ಕಡೆ ಅದು ಸ್ಪ್ರೆಡ್ ಆಗದಾಗೆ ಏನೆಲ್ಲ ಮುಂಜಾಗ್ರತೆಯನ್ನು ವಹಿಸಿಕೊಳ್ಳಬೇಕಾಗುತ್ತೆ, ತುರ್ತು ಚಿಕಿತ್ಸೆಯನ್ನು ಯಾವ ರೀತಿಯಾಗಿ ನೀಡಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಸಭೆಯನ್ನ ನಡೆಸಿ ಮಾಹಿತಿಯನ್ನ ಕೂಡ ನೀಡಿದ್ದಾರೆ. ಮುನ್ನೆಚ್ಚರಿಕಾ ಕ್ರಮ ತೆಗೆದುಕೊಳ್ಳುವುದಕ್ಕೆ ಆಲ್ರೆಡಿ ಸೂಚನೆಯನ್ನ ಕೊಟ್ಟಿದ್ದಾರೆ. ದೃಶ್ಯಗಳಲ್ಲಿ ನೀವು ಗಮನಿಸ್ತಾ ಇದ್ದೀರಾ, ಒಂದ್ ಕಡೆ ಯಾವ ರೀತಿಯಾಗಿ ರಸ್ತೆಗಳಲ್ಲೇ ಜನ ಅಲ್ಲಿ ಬಿದ್ದು ಒದ್ದಾಡ್ತಿದ್ದಾರೆ ಅನ್ನುವಂಥದ್ದು. ಇನ್ನೊಂದ್ ಕಡೆ ಪ್ರಾಣಿ ಪಕ್ಷಿಗಳು ಕೂಡ ಸಾವನ್ನಪ್ಪಿದೆ. ಆಲ್ಮೋಸ್ಟ್ 3 ರಿಂದ 4 ಕಿಲೋಮೀಟರ್ ವರೆಗೂ ಅನಿಲದ ಸೋರಿಕೆ ಒಂದು ವಿಚಾರ ಏನಿದೆಯಲ್ಲ ಆ ಅನಿಲ ಸ್ಪ್ರೆಡ್ ಆಗಿರುವುದನ್ನ ನಾವು ಗಮನಿಸಬಹುದು. ಇಡೀ ಒಂದು 3 ರಿಂದ 4 ಕಿಲೋಮೀಟರ್ ವರೆಗೂ ಕೂಡ ಹರಡಿದೆ ಅನಿಲ ಅನ್ನೋದನ್ನ ನೋಡ್ಬೇಕಾಗತ್ತೆ. ಇನ್ನು ಇದೇ ನಿಟ್ಟಿನಲ್ಲಿ ಸಾಕಷ್ಟು ಜನ ಅಸ್ವಸ್ಥಗೊಂಡರು, ಸಾಕಷ್ಟು ಜನ ಉಸಿರಾಟದ ಸಮಸ್ಯೆಯಿಂದ ಅಲ್ಲಿ ಬಳಲ್ತಾ ಇದ್ರು, ಶ್ವಾಸಕೋಶದ ಸಮಸ್ಯೆ ಕೂಡ ಉಂಟಾಗ್ತಾ ಇತ್ತು. ಅಂಥವರನ್ನ ಕೂಡ ಆದಷ್ಟು ಬೇಗನೆ ಅಲ್ಲಿ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ಚಿಕಿತ್ಸೆಯನ್ನು ನೀಡುವಂತಹ ಪ್ರಯತ್ನಗಳನ್ನು ಕೂಡ ಮಾಡಲಾಗಿದೆ. ನಾವು ಗಮನಿಸ್ತಾ ಇದ್ವಿ ಅನೇಕ ಆಸ್ಪತ್ರೆಗಳೆಲ್ಲವೂ ಕೂಡ ಈಗ ಈ ಒಂದು ಅನಿಲ ಸೋರಿಕೆ ಪ್ರಕರಣದಿಂದ ಏನು ಅಸ್ವಸ್ಥಗೊಂಡಿದ್ದಾರಲ್ಲ ಅವರಿಂದನೇ ಈಗ ಅಲ್ಲಿ ತುಂಬಿ ಹೋಗಿರೋದನ್ನ ನೋಡ್ತಾ ಇದ್ದೀವಿ. ವೈದ್ಯರುಗಳು ಸಾಕಷ್ಟು ಪ್ರಯತ್ನವನ್ನ ಮಾಡ್ತಾ ಇರುವ ದೃಶ್ಯಗಳನ್ನ ಗಮನಿಸಬಹುದು. ಇನ್ನಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ವಿಶಾಖಪಟ್ಟಣಂನಲ್ಲಿ ನಡೆದಂತಹ ಅನಿಲ ಸೋರಿಕೆ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 11 ಮಂದಿ ಸಾವನ್ನಪ್ಪಿದ್ದಾರೆ, 5,000 ಮಂದಿ ಅಸ್ವಸ್ಥಗೊಂಡಿದ್ದಾರೆ. 5 ಗ್ರಾಮಗಳ ಜನರನ್ನ ಈಗಾಗಲೇ ಸ್ಥಳಾಂತರ ಮಾಡಲಾಗಿದೆ. ಸಾಕಷ್ಟು ಫ್ಯಾಕ್ಟರಿಗಳಲ್ಲಿ ಮೇಲೆ ಕೂಡ ಈಗ ನಿಗಾವನ್ನ ಇಡಬೇಕು ಅಂತ ಹೇಳಿ ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಲಾಗಿದೆ ಅಂತ ಹೇಳಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸಾಕಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೂಡ ತೆಗೆದುಕೊಳ್ಳಲಾಗ್ತಾ ಇದೆ. ಈ ಒಂದು ಘಟನೆಯಲ್ಲಿ ನೀವು ಗಮನಿಸಬಹುದು, ಬೆಳಗ್ಗೆ ನಡೆದಂತಹ ಘಟನೆ ಇದು. ಆಲ್ಮೋಸ್ಟ್ 3 ರಿಂದ 3:30 ವೇಳೆಗೆ ನಡೆದಿರುವಂತಹ ಘಟನೆ ಇದು. ಈಗಾಗಲೇ 5,000 ಜನರನ್ನ ಅಸ್ವಸ್ಥಗೊಂಡಿದ್ದಾರಲ್ಲ ಅವರನ್ನ ಈಗಾಗಲೇ ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಏನೋ ವಿಷಾನಿಲ ಸೋರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಇದು ಸಮಸ್ಯೆಗೆ ಪ್ರಾಬ್ಲಮ್ಗೆ ಕಾರಣ ಆಗತ್ತೆ ಅನ್ನೋದರ ಬಗ್ಗೆ ಫೋರೆನ್ಸಿಕ್ ಎಕ್ಸ್ಪರ್ಟ್ ಆಗಿರುವಂತಹ ದಿನೇಶ್ ರಾವ್ ಅವರು ನ್ಯೂಸ್ 18 ಜೊತೆ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. ಅಲ್ಲ ನೋಡಿ, ಈಗ ಇದು ಈ ಗ್ಯಾಸ್ ಸ್ಟೆರಿನ್ ಗ್ಯಾಸ್ ಅಂತ ಹೇಳ್ತಾ ಇದ್ದಾರೆ. ಬಟ್ ಕೆಲವು ಸಿಂಪ್ಟಮ್ಸ್ ನೋಡಿದ್ರೆ ಬೇರೆ ಗ್ಯಾಸು ಮಿಕ್ಸ್ ಆಗಿರೋ ಚಾನ್ಸಸ್ ಇದೆ ಅಂತ ನನಗನ್ಸುತ್ತೆ.
ಯಾಕಂದ್ರೆ ಅಲ್ಲಿ ಜನ ಹೇಳೋ ಪ್ರಕಾರ ಹೋದ್ರೆ ಕಣ್ಣು ಉರಿಯುತ್ತೆ, ಇದು ಉಸಿರಾಟಕ್ಕೆ ತೊಂದರೆ ಇದೆ, ಹೌದು. ಆಮೇಲೆ ಹಾಗೆ ಕುಸಿದು ಬೀಳ್ತಾ ಇದಾರೆ, ಮೈಕೈ ಎಲ್ಲ ಬ್ಲಿಸ್ಟರ್ಸ್ ಅಂದ್ರೆ ಬೊಬ್ಬೆ ತರ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ. ಸೊ ಇದು ಜನರ ಹೇಳಿಕೆ ಆಧರಿಸಿ ನೋಡಿದ್ರೆ ಸ್ಟರೀನ್ ಗ್ಯಾಸ್ ಇರಬಹುದು, ಅದ್ರ ಜೊತೆ ಈವನ್ ಕ್ಲೋರಿನ್ ಗ್ಯಾಸ್ ಇಲ್ಲ ಬೇರೆ ಗ್ಯಾಸ್ ಇರ್ಬೋದು, ಹೇಳಲಿಕ್ಕೆ ಬರೋದಿಲ್ಲ. ಐ ಥಿಂಕ್ ದ ಟಾಕ್ಸಿಕಾಲಜಿಕಲ್ ಎಕ್ಸಾಮಿನೇಷನ್ ಕನ್ಫರ್ಮ್ ಆಗಿದ ತಕ್ಷಣ ಹೇಳ್ಬೋದು ಯಾವ ಗ್ಯಾಸ್ ಅಂತ. ಬಟ್ ಇದು ಸ್ಟರೀನ್ ಗ್ಯಾಸ್ ಅಂತ ಹೇಳೋದಾದ್ರೆ ನೋಡಿ ಇಲ್ಲಿ ಇದು ಇಟ್ ಹಸ್ ಗಾಟ್ ಬೋತ್ ಲೋಕಲ್ ಅಂಡ್ ಸಿಸ್ಟಮಿಕ್ ಎಫೆಕ್ಟ್ಸ್ ಅಂತೀವಿ ನಾವು. ಲೋಕಲ್ ಎಫೆಕ್ಟ್ಸ್ ಅಂದ್ರೆ ಈ ಕಣ್ಣು ಉರಿಯೋದು, ಉಸಿರಾಟಕ್ಕೆ ತೊಂದರೆ ಆಗೋದು, ದಿಸ್ ಆರ್ ಲೋಕಲ್ ಎಫೆಕ್ಟ್ಸ್. ಆಮೇಲೆ ಸಿಸ್ಟಮಿಕ್ ಎಫೆಕ್ಟ್ಸ್ ಅಂದ್ರೆ ಈ ಓನ್ಲಿ ದ ಮೋಸ್ಟ್ ಡೇಂಜರಸ್ ಸಿಸ್ಟಮಿಕ್ ಎಫೆಕ್ಟ್ ಅಂದ್ರೆ ಇಟ್ ಅಫೆಕ್ಟ್ಸ್ ದ ಸೆಂಟ್ರಲ್ ನರ್ವ್ ಸಿಸ್ಟಮ್, ಅಂದ್ರೆ ಮೆದುಳಿಗೆ ಎಫೆಕ್ಟ್ ಆಗ್ತದೆ. ಸೊ ಇದರಿಂದ ಅವರು ತಲೆನೋವು ಬರೋದು, ತಲೆ ತಿರುಗೋದು, ಅದ ನಂತರ ಫುಲ್ಲು ಮಂಕಾಗಿ ಹಾಗೆ ಕುಸಿದು ಬೀಳೋದು, ಅನ್ಕಾನ್ಶಿಯಸ್ ಆಗೋದು, ಅದ ನಂತರ ಸಾವು. ಸೊ ಈ ತರ ಒಂದು ಸಿಂಪ್ಟಮ್ಸ್ ಬರ್ತದೆ. ಆಮೇಲೆ ಎಲ್ಲದಕ್ಕಿಂತ ಇದು ಡೇಂಜರ್ ಅಂದ್ರೆ ದಿಸ್ ಇಸ್ ಹೈಲಿ ಇನ್ಫ್ಲೇಮೇಬಲ್ ಗ್ಯಾಸ್ ಇದು. ಅಂದ್ರೆ ಬೆಂಕಿ ತಗ್ಲದ್ರೆ ಸ್ಫೋಟ ಆಗ್ತದೆ ಇದು. ಬಟ್ ಇದು ಯಾಕೆ ರಿಪೋರ್ಟ್ ಆಗಿಲ್ಲ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಅದಕ್ಕೆ ಹೇಳಿದ್ದು ಬೇರೆ ಏನಾದ್ರೂ ಮಿಕ್ಸ್ ಆಗಿದೆ ಗ್ಯಾಸ್ ಅಂತ ನನಗೆ ಒಂದು ಸ್ವಲ್ಪ ಸಂಶಯ ಇದೆ. ಯಾಕಂದ್ರೆ ಎಷ್ಟು ಇದು 200 ಮೆಟ್ರಿಕ್ ಟನ್ಸ್ ಅಂತ ಹೇಳ್ತಾರೆ. ಆಮೇಲೆ ಎಲ್ಲದಕ್ಕಿಂತ ನೋಡಿ ಜನಕ್ಕೆ ನಿಮ್ಮ ವಾಹಿನಿ ಮುಖಾಂತರ ಜನಕ್ಕೆ ನಾನು ಹೇಳೋದಾದ್ರೆ ಒಂದು ಒದ್ದೆ ಬಟ್ಟೆ ಮುಖದ ಮೇಲೆ ಹಾಕೊಳ್ಳೋದು ನಂಬರ್ 1 ಸೂಕ್ತ. ಎರಡನೇದು ಅವರು ಆದಷ್ಟು ಮೇಲೆ ಅಂದ್ರೆ ಹೈಯರ್ ಪ್ಲೇಸಸ್ ಹೋದ್ರೆ ಇದರಿಂದ ತಪ್ಪಿಸ್ಕೋಬಹುದು. ಯಾಕಂದ್ರೆ ಈ ಗ್ಯಾಸ್ ಇಂದ ವೇಟ್ ಸ್ವಲ್ಪ ಜಾಸ್ತಿ ಇದೆ. ಸೊ ಆಕ್ಚುಲಿ ಗ್ರೌಂಡ್ ಅಲ್ಲೇ ಜಾಸ್ತಿ ಇರುತ್ತೆ. ಗ್ರೌಂಡ್ ಅಲ್ಲಿ ಹೌದು ಇದಿರುತ್ತೆ. ಅದರಿಂದ ಈಗ 3rd ಫ್ಲೋರ್, 4th ಫ್ಲೋರ್, 5th ಫ್ಲೋರ್, 10th ಫ್ಲೋರ್ ಬಿಲ್ಡಿಂಗು ಇಲ್ಲ ಮರ ಹತ್ತಿ ಮೇಲೆ ಕೂತ್ಕೊಳ್ಳೋದು ಈ ತರ ಎಲ್ಲ ಮಾಡಿದ್ರೆ ಡೆಫಿನೆಟ್ಲಿ ದೇ ಕ್ಯಾನ್ ಎಸ್ಕೇಪ್ ದ ಟಾಕ್ಸಿಸಿಟಿ. ಅದೇ ಅಲ್ಲಿಂದನೇ ಈಗ ಆಲ್ರೆಡಿ ಅವರನ್ನ ಸ್ಥಳಾಂತರ ಮಾಡ್ತಿದಾರಂತೆ ಸರ್. ನಂಬರ್ 3 ಅಂದ್ರೆ ಅದೇ ನಂಬರ್ 3 ಅಂದ್ರೆ ಸ್ಟಾಪಿಂಗ್ ದ ಸೋರ್ಸ್. ಎಲ್ಲಿ ಗ್ಯಾಸ್ ಲೀಕ್ ಆಗ್ತಿದೆ ಅದನ್ನ ಆದಷ್ಟು ಹೋಗಿ ಅಲ್ಲಿ ಡಿಸಾಸ್ಟರ್ ರಿಲೀಸ್ ಮ್ಯಾನೇಜ್ಮೆಂಟ್ ಏನಿದೆ ಅವರು ಅಲ್ಲಿ ಅದನ್ನ ನಿಲ್ಸೋದು. 2, 3. 4ನೇದು ಎಲ್ಲದಕ್ಕಿಂತ ಈ ಜಾಗದಿಂದ ಬೇರೆ ಜಾಗಕ್ಕೆ ಅಂದ್ರೆ ಗಾಳಿ ಯಾವ ಕಡೆ ಹೋಗುತ್ತೆ ಆ ಕಡೆ ಗ್ಯಾಸ್ ಹೋಗುತ್ತೆ. ಸೊ ಗಾಳಿ ವಿರುದ್ಧ ಒಟ್ಟಾರೆ ಈಗಾಗಲೇ ಅಸ್ವಸ್ಥರಿಗೆ ಚಿಕಿತ್ಸೆ ನೀಡುವಂತಹ ಪ್ರಯತ್ನಗಳನ್ನು ಮಾಡಲಾಗ್ತದೆ. ಇನ್ನೊಂದು ಕಡೆ ಆಂಧ್ರ ಸಿಎಂ ಅನೇಕ ಆಸ್ಪತ್ರೆಗಳಿಗೆ ಭೇಟಿ ಕೊಟ್ಟು ಅಸ್ವಸ್ಥರ ಆರೋಗ್ಯವನ್ನ ವಿಚಾರಿಸ್ತಾ ಇದ್ದಾರೆ. ಇವಿಷ್ಟು ಹೊತ್ತಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.